ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಉಗ್ರರ ಅಟ್ಟಹಾಸಕ್ಕೆ ಕನ್ನಡಿಗರೊಬ್ಬರು ಬಲಿಯಾಗಿದ್ದಾರೆ. ಶಿವಮೊಗ್ಗದ ಮಂಜುನಾಥ್ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಮತ್ತು ಕೂದಲೆಳೆ ಅಂತರದಲ್ಲಿ ಹೆಂಡತಿ ಮತ್ತು ಮಗ ಸೇಫ್ ಆಗಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದರು ಮಂಜುನಾಥ್. ಕುಟುಂಬದ ಜೊತೆಗೆ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದರು. ಈ ಸಂದರ್ಭದಲ್ಲಿ ಪ್ರವಾಸಿಗರನ್ನೇ ಗುರಿಯಾಗಿರಿಸಿಕೊಂಡು ಉಗ್ರರಿಂದ ಅಟ್ಯಾಕ್ ನಡೆದಿದೆ. ಜಮ್ಮು ಕಾಶ್ಮೀರದ ಬಲ್ಗಾಮ್ ಪ್ರದೇಶದಲ್ಲಿ ಈ ದಾಳಿ ನಡೆದಿದ್ದು ಲಷ್ಕರ್ ಎ ತೊಯ್ಬಾ ಸಂಘಟನೆಯಿಂದ ಈ ದಾಳಿ ನಡೆದಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ನಡೆದಿದೆ. ಅಲ್ಲಿ ಪ್ರವಾಸಿಗರನ್ನೇ ಗುರಿಯಾಗಿರಿಸಿಕೊಂಡು ಗುಂಡಿನ ದಾಳಿ ನಡೆದಿದೆ. ಈ ಗುಂಡಿನ ದಾಳಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಎನ್ನುವಂತಹ ಉದ್ಯಮಿಯೊಬ್ಬರು ಬಲಿಯಾಗಿದ್ದಾರೆ. ಸೊ ಈಗಾಗಲೇ ಅಲ್ಲಿ ಒಟ್ಟಾರೆ 5 ಜನ ಈ ಒಂದು ಟೆರರ್ ಅಟ್ಯಾಕ್ ಅಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಅನಂತನಾಗ್ ಡಿಸ್ಟ್ರಿಕ್ಟ್, ಜಮ್ಮು ಕಾಶ್ಮೀರ್ನ ಅನಂತನಾಗ್ ಡಿಸ್ಟ್ರಿಕ್ಟ್ ನಲ್ಲಿ ಈ ಒಂದು ಫಲ್ಗಾಮ್ ಅನ್ನೋ ಪ್ರದೇಶದಲ್ಲಿ ಈ ಅಟ್ಯಾಕ್ ನಡೆದಿದೆ. ಬೈಸರನ್ ಅನ್ನುವಂತಹ ಪ್ರದೇಶ. ಬೆಳಿಗ್ಗೆಯಿಂದಲೂ ಕೂಡ ಬಹಳಷ್ಟು ಜನ ಈ ಒಂದು ಪ್ರವಾಸಿ ತಾಣವನ್ನು